ಸಮಾಜ ಸೇವಕರು ರೈತ ಮುಖಂಡರು ಆದ ಅಬ್ದುಲ್ ಶುಕೂರ್ ಅವರು ಕುಣಿಗಲ್ ತಾಲೂಕಿನ ಹುಲಿದುರ್ಗ ಗ್ರಾಮಕ್ಕೆ ಭೇಟಿ ನೀಡಿ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದ ಅನಾರೋಗ್ಯ ಪೀಡಿತರಿಗೆ ಸಹಾಯ ಮಾಡುವ ಮೂಲಕ ಮಾನವೀಯತೆ ಎತ್ತಿ ಹಿಡಿದಿದ್ದಾರೆ. ಹಾಗಾಗಿ ಗ್ರಾಮಸ್ಥರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಸಮಾಜ ಸೇವಕರು ರೈತ ಮುಖಂಡರು ಆದ ಅಬ್ದುಲ್ ಶಕೂರ್ ಅವರು ಇಂದು ಕುಣಿಗಲ್ ತಾಲೂಕಿನ ಹುಲಿದುರ್ಗ ಗ್ರಾಮದಲ್ಲಿ ಅನೇಕ ವೈಯಕ್ತಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳಿಂದ ಬಳಲ್ತಾ ಇದ್ದ ಅನಾರೋಗ್ಯ ಪೀಡಿತರಿಗೆ ಪರಿಹಾರ ನೀಡುವುದರ ಮೂಲಕ ಅವರಿಗೆ ಪ್ರಾರ್ಥನೆ ಮಾಡುವುದರ ಮೂಲಕ ತಾಯತ ಅಥವಾ ಯಂತ್ರವನ್ನು ಕಟ್ಟಿಕೊಟ್ಟು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ಅಂತ ಪ್ರತ್ಯಕ್ಷದರ್ಶಿಗಳು ಹಾಗೂ ಪೀಡಿತರು ತಮ್ಮ ಅನುಭವವನ್ನು ಹಂಚಿಕೊಂಡು ಸಂತೋಷ ವ್ಯಕ್ತಪಡಿಸಿದರು. ನಮಸ್ಕಾರ. ಯಾವೂರು? ಚನ್ನಪಟ್ಟಣ. ಹೌದೇನು? ಇಲ್ಲೇನು ಬಂದಿದ್ದೀರಾ? ಇಲ್ಲಿ ನಾವು ಬಂದು 8 ವರ್ಷ ಆಯ್ತು. ಗುರುಗಳ ಹತ್ರ ಬರ್ತಾ ಇದೀವಿ. ಎಲ್ಲ ಪರವಾಗಿಲ್ಲ, ಎಲ್ಲ ಸಮಸ್ಯೆನೂ ಬಗೆಹರಿದಿದೆ. ಅದಕ್ಕೋಸ್ಕರ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಏನಾಗಿತ್ತು ನಿಮ್ಗೆ? ನಮ್ಗೆ ಮನೆ ಹತ್ರ ಕಡೆ ಏನೋ ಸ್ವಲ್ಪ ಸಮಸ್ಯೆ ಆಗಿತ್ತು. ಅದೆಲ್ಲ ಸ್ವಲ್ಪ ಬಗೆಹರಿಸ್ಕೊಂಡ್ಬಿಟ್ಟು ಈಗ ಬಂದಿದೀವಿ. ಇವ್ರ ಹತ್ರ ಬಂದು ಹೋದ್ರೆ ಎಷ್ಟು ವರ್ಷ ಆಯ್ತು ಮಾಡಿಸಿ? ನಾವು ಬಂದು 8 ವರ್ಷ ಆಯ್ತು. 8 ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ. ಹೌದಾ? ಇವ್ರ ಕಡೆಯಿಂದ ನಿಮ್ಗೆಲ್ಲ ಒಳ್ಳೇದಾಗೈತೆ? ಮುಂಚೆ ಹೇಗಿದ್ರಿ, ಈಗ ಹೇಗಿದ್ದೀರಾ? ಈಗ ಪರವಾಗಿಲ್ಲ. ನಮ್ಗೆ ಇವ್ರ ಹತ್ರ ಬಂದು ಹೋದ್ರೆ ಸ್ವಲ್ಪ ಸಾಮಾಜಿಕ ಕೊಡ್ತಾರೆ. ಸ್ವಲ್ಪ ತಗೊಂಡು ಮನೆ ಹತ್ರ ಎಲ್ಲ ನಾವು ಈಗ ಬಂದು ಮಾಡಿದ್ರೆ ನಮ್ಗೆಲ್ಲ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ಇವ್ರು ಏನು ಭೇದ ಭಾವ, ಜಾತಿ ಮತ ಅವೆಲ್ಲ ಭೇದ ಏನಿಲ್ಲ. ಮಾಮೂಲಿ ಎಲ್ಲ ನಾರ್ಮಲ್ ಏನಿದೀವಿ ಅದೇ ತರನೇ ಇದೀವಿ. ಜಾತಿ ಭೇದ ಏನಂದ್ರೆ ಏನೂ ಇಲ್ಲ. ಎಲ್ಲ ಒಳ್ಳೇದಾಗಿ ನಿಮ್ಗೆ ಎಷ್ಟೊತ್ತರ ಫೋನ್ ಮಾಡಿದ್ರು ಅವರು ಸ್ಪಂದಿಸ್ತಾರ? ರಾತ್ರಿ ಆಗ್ಲೂ ಯಾವಾಗ ಫೋನ್ ಮಾಡಿದ್ರು ಗುರುಗಳು ಅಂತ ನಾವು ಫೋನ್ ಹಾಕಿದ್ರೆ ಅದಕ್ಕೆಲ್ಲ ಸಮಸ್ಯೆಗಳಿಗೆ ಜನಗಳಿಗೆ ಬಡವರುಗಳಿಗೆಲ್ಲರಿಗೂ ಅನುಕೂಲ ಮಾಡ್ತಿದಾರ? ಎಷ್ಟೊತ್ತಲ್ಲಿ ನಿಮ್ಗೆಲ್ಲಾನು ಸ್ಪಂದಿಸ್ತಾ ಇದಾರೆ? ಹೌದಣ್ಣ. ಇವಾಗ ನೀವು ಈಗ ಹೇಗಿದ್ದೀರಾ? ಅವ್ರ ಕೈ ಬಂದವ್ರ ಆಶೀರ್ವಾದದಿಂದ ನೀವು ಏನೇನು ಅವ್ರ ಕಡೆ ಜಮೀನ್ ಕಡೆ ಏನೋ ಸಮಸ್ಯೆ ಇತ್ತು, ಇವ್ರ ಕೈಲೇ ತಗಿಸಿ ಎಲ್ಲ ಪರಿಹಾರ ತಗೊಂಡು ಮಾಡಿದೀವಿ. ಎಲ್ಲ ಒಳ್ಳೇದಾಗಿದೆ. ಮುಂಚೆ ಯಾವ ಸ್ಟೇಜ್ ಅಲ್ಲಿ ಇದ್ರಿ, ಈಗ ಹೇಗಿದ್ದೀರಾ? ಈಗ ಪರವಾಗಿಲ್ಲ ಗುರುಗಳ. ಇಲ್ಲಿ ಹೋಗಿ ಬಂದ್ಮೇಲೆ ನಮ್ಗೆ ಎಲ್ಲ ಸ್ವಲ್ಪ ಸಮಸ್ಯೆ ಎಲ್ಲ ಒಂದ್ ಸ್ವಲ್ಪ ಪರಿಹಾರ ಸಿಗ್ತದೆ. ಹೌದಾ? ಹೌದು. ಮುಂಚೆಗಳು ಚೆನ್ನಾಗಿದ್ರೆ 8 ವರ್ಷ ಆದ್ಮೇಲೆ ತಿರ್ಗಿ ಮತ್ತೆ ಇವ್ರದೇ ಅಂತ ಹುಡುಕೊಂಡ್ ಬಂದಿದ್ದೀವಿ. ಹೌದಾ? ಸರಿ ಕಣ, ಆಯ್ತು. ಏನ್ ನಿಮ್ ಗುರುಗಳಿಗೆ ಏನ್ ಹೇಳ್ತೀರಾ? ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲ ಸ್ವಲ್ಪ ಮಾಡ್ಕೊಡಿ ಅಂತ ಪರಿಹಾರ ಇನ್ನ 100 ಜನ 1000 ಜನದಿಂದ ಇದಾಗ್ಲಿ. ಬರ್ತಾರೆ. ನಾವು ನಮ್ಮ ಫ್ಯಾಮಿಲಿ ಏನಿದೆ ಎಲ್ಲಾನು ಕರ್ಕೊಂಡ್ ಬರ್ತೀವಿ. ಏನ್ ಸಮಸ್ಯೆ ಬಂದ್ರು ಅಲ್ಲಿ ಇಲ್ಲಿ ಕರ್ಕೊಂಡ್ ಬಗೆಹರಿಸ್ಕೋತೀವಿ. ಏನು ತೊಂದ್ರೆ ಇಲ್ಲ. ಆಯ್ತು, ತುಂಬಾ ಥ್ಯಾಂಕ್ಸ್ ಅಣ್ಣ. ಹಾಗೂ ನಾವುಗಳು ನೆಮ್ಮದಿಯಿಂದ ಇದ್ದೇವೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ಅಬ್ದುಲ್ ಶುಕೂರ್ ಅವರಿಗೆ ಪ್ರಾರ್ಥನೆ ಹಾಗೂ ಹಸ್ತಗುಣದಿಂದ ಅನೇಕ ರೋಗ ರುಜಿನಗಳಿಗೆ ಮತ್ತು ಸಮಸ್ಯೆಗಳಿಂದ ಜನರು ಮುಕ್ತಿ ಪಡೆದಿದ್ದಾರೆ. ಇವರ ಈ ಸೇವೆಗೆ ಅಭಿನಂದನೆಗಳು ಹಾಗೂ ಭಗವಂತನು ಇವರಿಗೆ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥಿಸೋಣ. ಮತ್ತೊಮ್ಮೆ ಅಬ್ದುಲ್ ಶುಕೂರ್ ಅವರಿಗೆ ಅಭಿನಂದನೆಗಳು. ನೀವು ಗುರುಗಳು ಸೇವೆ ಮಾಡೋದು ಮತ್ತು ಜನಕ್ಕೆ ಒಳ್ಳೆಯದು, ನಾವು ಬಂದರೆ ಪ್ರೀತಿ ಇಷ್ಟು ಮಾತಾಡ್ಸೋದು. ರಾಜಣ್ಣವ್ರೆ ನಮಸ್ತೆ. ನಮಸ್ತೆ. ಯಾವೂರು ನಿಮ್ದು? ನಮ್ದು ಕಾಳೆನಹಳ್ಳಿ, ಗುಬ್ಬಿ ತಾಲೂಕು. ಹೌದೇನು? ಏನು ಅನ್ಸುತ್ತೆ ನಿಮ್ಮ ಗುರುಗಳ ಬಗ್ಗೆ? ಗುರುಗಳ ಬಗ್ಗೆ ನಮಗೆ ತುಂಬ ವಿಶ್ವಾಸ ಐತೆ, ಪ್ರೀತಿ ಐತೆ. ಯಾವುದೇ ರೀತಿಯಾದ ಕಷ್ಟಗಳಿದ್ರೂ ಬಂದು ಸ್ಪಂದಿಸ್ತಾರೆ ನೀಟಾಗಿ. ಅದರಲ್ಲಿ ಯಾವುದೇ ಧರ್ಮ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ. ಯಾವುದೇ ದೇವಸ್ಥಾನ ಆಗಲಿ ಮಸೀದಿ ಆಗಲಿ ಪ್ರತಿಯೊಂದಕ್ಕೂ ಸಹಾಯ ಮಾಡ್ತಾರೆ. ಯಾವುದೇ ರೈತರ ಸಮಸ್ಯೆ ಇದ್ರೂ ಬಂದು ಸ್ಪಂದಿಸ್ತಾರೆ. ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ನೀಟಾಗಿ ಸ್ಪಂದಿಸ್ತಾರೆ ಗುರುಗಳು. ಸಾರ್ವಜನಿಕವಾಗಿ ತುಂಬಾ ಅನುಕೂಲವಾಗ್ತದೆ. ಎಲ್ಲೇ ಕರೆದ್ರು ಫೋನ್ ಮಾಡಿದ್ರು ಬರ್ತಾರೆ. ನಿಮ್ಗೆ ರೈತ ಸಂಘದ ಆಗ್ಬೋದು, ಯಾವ್ದಾರ ಬಡವರಿಗೆ ಏನೇ ಆಗ್ಲಿ, ಕಾರ್ಯ ಆಗಿರ್ಬೋದು, ಇನ್ನೊಂದು ಏನಾರ ಆಗಿರ್ಲಿ, ಭೇದ ಭಾವ ಯಾವುದಿಲ್ಲ, ಜಾತಿ ಮತ ಏನಿಲ್ಲ, ಭೇದ ಭಾವ ಇರಲ್ಲ. ಬರ್ತಾರೆ, ಸ್ಪಂದಿಸ್ತಾರೆ. ಸ್ಪಂದಿಸ್ಬಿಟ್ಟು ಆ ಕಾರ್ಯ ಏನಿದೆ ರೆಡಿ ಮಾಡ್ಕೊಡ್ತಾರೆ. ರೆಡಿ ಮಾಡ್ಕೊಟ್ಟು ಸಾಕಷ್ಟು ಅನುಕೂಲ ಮಾಡ್ಕೊಡ್ತಾರೆ. ತುಂಬಾ ಅನುಕೂಲ ಮಾಡಿದ್ದಾರೆ ಎಲ್ಲರಿಗೂ. ಬಡವ್ರ ಮಕ್ಕಳಿಗೆಲ್ಲ ತುಂಬಾ, ಬಡವರಿಗೆಲ್ಲ ತುಂಬಾ ಅನುಕೂಲ. ಇನ್ನೊಂದು ಕೇಳ್ಪಟ್ಟೆ, ರೈತ ಇದು ಇವರು ಸ್ವಯರ್ಜಿತವಾಗಿ ಹೆಣ್ಮಕ್ಳುಗಳಿಗೆ ಟೈಲರಿಂಗ್ಗಳು ಎಲ್ಲ ಕಳಿಸ್ತಾ ಇದಾರೆ. ಎಷ್ಟೋ 3,000 ಜನ ಟೋಟಲ್ ಕಲ್ತಿದ್ದಾರೆ ಇವ್ರ ಕೆಳಗಡೆ, ಇವ್ರ ಕಡೆಯಿಂದ ಅಂತ ಸುದ್ದಿ ಬಂತು. ನಿಜನಾ ಅದು? ಹೌದು.
ನಿಮ್ಗೆಲ್ಲ ತುಂಬಾ ಅವರು ಸ್ಪಂದಿಸ್ತಾರ ಫೋನ್ ಮಾಡಿದಾಗ ತುಂಬಾ ಇದಕ್ಕೆ? ಚೆನ್ನಾಗಿ ಸ್ಪಂದಿಸ್ತಾರೆ, ತುಂಬಾ ಹತ್ರವಾಗಿರ್ತಾರೆ. ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವಾಗೆ ರಿಟರ್ನ್ ಅವರೇ ಕಾಲ್ ಮಾಡ್ಬಿಡ್ಬೇಕಾರೆ ವಿಚಾರ ಮಾಡ್ಬಿಟ್ಟು ಏನು ಎಷ್ಟು ಅಂತ ಕಷ್ಟ ಸುಖಾದಿಗಳನ್ನೆಲ್ಲ ಕೇಳ್ತಾರೆ. ಹೌದಾ? ಹಾ. ಹಂಗಾರೆ ಇವ್ರ ಕಡೆ ನಿಮ್ಗೆ ತುಂಬಾ 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 ಎಷ್ಟೊತ್ತ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಬರ್ತಾರ ಇವರು? ನಮ್ಗೆ 15-20 ವರ್ಷದಿಂದ ಗೊತ್ತಿದೆ. 15-20 ವರ್ಷದಿಂದ? ಇವ್ರ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಐತೆ. ಹೌದಾ? ಯಾಕೆಂದ್ರೆ ಮೇನ್ 4-5 ದಿವಸ ಹಾಕೊಂಡಿದ್ದಾರೆ. Audio Jungle.